ಎಲೆಕ್ಷನ್ ಗೋಲ್ಮಾಲ್ ಲೋಕಸಭೆಗೂ ಮುನ್ನ ಇವಿಎಂ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳೋರು ಕಾಂಗ್ರೆಸ್ಸಿಗರು. ಅವ್ರು ಬಹಳ ವರ್ಷದಿಂದ ಅದೇ ಕತೆ ಇವಿಎಂ ಬೇಡ ಅಂತ. ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಬಟ್ ಆಗ ಇವಿಎಂ ಚೆನ್ನಾಗಿದೆ ಅಂತಂದ್ರು ಅಂತ ಅವರ ಟೀಕೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇವಿಎಂ ಚೆನ್ನಾಗಿದೆ, ಕಾಂಗ್ರೆಸ್ ಸೋತ್ರೆ ಇವಿಎಂ ಸರಿ ಇಲ್ಲ ಅನ್ನೋ ಚರ್ಚೆಯನ್ನು ಅವ್ರು ಮಾಡ್ತಾರೆ ಅಂತ ಬಿಜೆಪಿಗರು ಆರೋಪ ಪ್ರತ್ಯಾರೋಪ ನಡೆಯುತ್ತೆ. ಈಗ ಲೋಕಸಭೆ ಆದಮೇಲೆ ಒಂದು ಚರ್ಚೆ, ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಒಂದು ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆ ಗೋಲ್ಮಾಲ್ ಕಾರಣಕ್ಕೆ ನಾವು ಅದರ ದಾಖಲಾತಿಗಳೆಲ್ಲದೆ ಎಲ್ಲವನ್ನೂ ಕೂಡ ಬಿಡ್ತೀವಿ ಅಂತ ಚುನಾವಣಾ ಆಯೋಗ ಹಂಗಿದ್ರೆ ಅದೇನಿದೆ ಮಾಡಿ ಅನ್ನೋ ದಾಟಿಯ ಉತ್ತರವನ್ನು ಕೂಡ ಕೊಟ್ಟಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ DCM ಅವರು ರಾಹುಲ್ ಗಾಂಧಿ ಹೇಳಿದೆ ತಡ 90% ಅಲ್ಲ 100ಕ್ಕೆ 100ರಷ್ಟು ಗಟ್ಟಿಯಾಗಿ ಹೇಳ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಕಲ್ಲಾಟ ಅಂತ ಹೇಳಿದ್ದಾರೆ. ತಮ್ಮನ ಕ್ಷೇತ್ರದಲ್ಲೇ ಗೋಲ್ಮಾಲ್ ಬಗ್ಗೆ DKಶಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ತೇನೆ, ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತನಿಖೆ ನಡೆಸಿದ್ದೇನೆ, ಇಲ್ಲ ಹಲವು ಗೋಲ್ಮಾಲ್ಗಳು ನಡೆದಿವೆ ಅಂತ ಹೇಳ್ತಾವ್ರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಸ್ವತಃ ಯಾರನ್ನೇ ಕೇಳಿದ್ರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ 10,000, 20,000, 30,000, 50,000 ಆದ್ರೂ ಓಕೆ. 2 ಲಕ್ಷಕ್ಕೂ ಅಧಿಕ ಮತಗಳಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ದಿದ್ರು, ಸುರೇಶ್ ಸೋತಿದ್ರು. ಗೋಲ್ಮಾಲ್ ಅಂತಾನೆ ಒಂದು ಬೂತಲ್ಲಿ ಯಾರು ಇಲ್ದಂಗೆ ಒಂದ್ ಕಡೆ ಓಟ್ ಹಾಕ್ಸ್ಬಿಡೋದು ಅಲ್ವಾ. EVM ಯಾಕೆ ಮಾಡೋಕ್ಕಾಗಲ್ಲ ಅಂತ, ಯಾಕೆ ಮಾಡ್ತೀವಿ ಮಾಡಲ್ಲ ಅನ್ನೋ ಚರ್ಚೆಗಳು ನಡೀತಾನೆ ಅವೆ, ಅದು ಬೇರೆ ಕತೆ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಿರೋದು ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ಕೋಟಾಕರ್ನ 2.5 ಲಕ್ಷ ಡಿಲೀಟ್ ಮಾಡಿ, ಅಲ್ಲ 5 ಲಕ್ಷ ಡಿಲೀಟ್ ಮಾಡ್ಬೇಕಲ್ಲ. ಬಿಜೆಪಿ ಕ್ಯಾಂಡಿಡೇಟ್ 2.5 ಲಕ್ಷದಲ್ಲಿ ಗೆದ್ದವ್ರೆ ಡಾಕ್ಟರ್ ಮಂಜುನಾಥ್. ರಾಹುಲ್ ಗಾಂಧಿ ಹೇಳ್ತಿರೋದು ವೋಟ್ ಡಿಲೀಟ್ ಫಾರ್ಮುಲಾ. ಹಂಗೆ ನೋಡ್ರೆ 5 ಲಕ್ಷ ವೋಟರ್ಸ್ ಡಿಲೀಟ್ ಮಾಡಬೇಕು, ಅದೆಲ್ಲ ಆಗಿಲ್ಲ ಗ್ರಾಮಾಂತರದಲ್ಲಿ. ಬಟ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ PC ಮೋಹನ್ ಮನ್ಸೂರ್ ಅಲಿ ಖಾನ್ ವಿರುದ್ಧ ಕೆಲವೇ ಮತಗಳಲ್ಲಿ ಗೆದ್ದಾರೆ, ಕೆಲವು ಸಾವಿರ ಮತಗಳಲ್ಲಿ. ಅದು ಮಹದೇವಪುರ ಕಡೆ ಸುತ್ತು ಬಂದಾಗ ಮಹದೇವಪುರದಲ್ಲಿ ಗೆದ್ರು, ಅಲ್ಲಿವರೆಗೆ ಹೀನಾಯ ಹಿನ್ನಡೆಯನ್ನು ಅನುಭವಿಸಿದ್ರು. ಸೊ ಹಾಗಾಗಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವೋಟರ್ಸ್ನ ಡಿಲೀಟ್ ಮಾಡಲಾಗಿದೆ. ಅಂದ್ರೆ ಮುಸಲ್ಮಾನ ಮತಗಳು ಬಿಜೆಪಿಗೆ ಹಾಕಲ್ಲ ಅನ್ನೋ ಕಾರಣಕ್ಕೆ ಮುಸಲ್ಮಾನ ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಆ ಕಾರಣಕ್ಕೆ ಇಲ್ಲಿ ಸೋತಿದೆ ಅನ್ನೋದು ರಾಹುಲ್ ಗಾಂಧಿ ಟೀಮ್ನ ವಾದ. ಆದ್ರೆ ನಂದು ಒಂದಿರಲಿ ಅಂತ DCM DK ಶಿವಕುಮಾರ್ ಗ್ರಾಮಾಂತರ ಹೇಳ್ಕೊಂಡವ್ರೆ. ರಾಹುಲ್ ಗಾಂಧಿ ಟೀಮ್ ಪಿಚ್ ಮಾಡ್ತಿರೋದೇನು ಅಂತಂದ್ರೆ ಬಿಜೆಪಿಗೆ ಮತ ಹಾಕದವರ ಮತಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಶಿವಾಜಿನಗರ ಆ ಭಾಗದ ಮುಸಲ್ಮಾನ ಮತಗಳನ್ನ ಡಿಲೀಟ್ ಮಾಡಿ ಸೆಂಟ್ರಲ್ ಗೆಲುವಿಗೆ ಕಾರಣ ಆಗಿದೆ ಅನ್ನೋ ದಾಟಿ ಅವ್ರ ಹೇಳಿಕೆ. ಬೆಂಗಳೂರು ಗ್ರಾಮಾಂತರದಲ್ಲಿ 5 ಲಕ್ಷ ಮುಸಲ್ಮಾನ ಮತಗಳನ್ನ ಡಿಲೀಟ್ ನೆವರ್ ಎವರ್. ಅಂದ್ರೆ ಕಾಂಗ್ರೆಸ್ ಕೋಟಾಕರ್ ಯಾರು ಅಂತ ಈಸಿಯಾಗಿ ಐಡೆಂಟಿಫೈ ಹೆಂಗ್ ಮಾಡ್ತಾರೆ. ಬೇರೆ ಬೇರೆ ಜಾತಿಯರ 50-50 ಹೆಂಗೆ ಆಗುತ್ತೆ. ಬಟ್ ಮುಸಲ್ಮಾನ ಮತಗಳು ಒಂದ್ ಸೈಡ್ ಕಾಂಗ್ರೆಸ್, ಜೈ ಅಸ್ತಾ ಜೈ ಕಾಂಗ್ರೆಸ್ ಅಂತಾರೆ. ಆ ಕಾರಣಕ್ಕೆ ಮುಸಲ್ಮಾನ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಟೀಮ್ ವಾದ. ಶಿವಾಜಿನಗರ ಇಲ್ಲೆಲ್ಲಿ ಮುಸಲ್ಮಾನ ಏರಿಯಾಗಳಿದೆ, ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ವೋಟ್ ಡಿಲೀಟ್ ಮಾಡಿದ್ದಾರೆ ಹೀಗಾಗಿ ಅನ್ನೋದು ಬ್ಯಾಂಗ್ಳೂರ್ ಸೆಂಟ್ರಲ್ ಬೇಸು. ಬಟ್ DK ಶಿವಕುಮಾರ್ ನನ್ನ ತಮ್ಮನ ಕ್ಷೇತ್ರದಲ್ಲೇ ಆಗಿದೆ ಅನ್ನೋದು ಅವ್ರ ಲೆಕ್ಕಾಚಾರ. ಬಟ್ ಹೈಲಿ ಇಂಪಾಸಿಬಲ್ ಬೆಂಗಳೂರು ಗ್ರಾಮಾಂತರ. ಬಟ್ ಇದು ಶಿವಾಜಿನಗರ ಏನು ಆರೋಪ ಇದೆ ಸತ್ಯ ಇರ್ಬೋದೇನು, ಯಾಕೆಂದ್ರೆ ಬಟ್ ಕೆಲವರು ಹೇಳೋದು ಅವ್ರ ಅಡ್ರೆಸ್ಸೇ ಇಲ್ಲ, ವೋಟರ್ಸ್ ಇದ್ರು ಅವ್ರು ಡಿಲೀಟ್ ಮಾಡಿದೀವಿ ಅನ್ನೋದು ಆಯೋಗದ ಕತೆ. ಬಿಹಾರದ ವಿಷಯದಲ್ಲಿ ಅಡ್ರೆಸ್ ಇಲ್ಲ, ಮನೆ ಇಲ್ಲ, ಹುಡ್ಕೊಂಡವ್ರೆ ಸಿಗಲ್ಲ, ವೋಟರ್ ಲಿಸ್ಟ್ ಅವ್ರೆ, ಹಾಗಾಗಿ ಡಿಲೀಟ್ ಮಾಡಿದೀವಿ ಅಂತಾರೆ. ಅದು ಕರೆಕ್ಟ್ ಅನ್ಸುತ್ತೆ. ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಒತ್ತಡ ಇದೆ, ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ. ವಂಶ ವೃಕ್ಷ ತಗೊಂಡು ಲೆಕ್ಕ ಹಾಕಿ ಅಂತಾರೆ ಎಷ್ಟೋ ಜನ. ವಂಶ ವೃಕ್ಷ ತಗೊಳ್ಳಿ, ಅವ್ರು ಇಲ್ಲಿಯವರ, ಬಾಂಗ್ಲಾದವರ, ಪಾಕಿಸ್ತಾನದವರ ಅಂತ ಕೇಳ್ತಾರೆ. ಪಾಕಿಸ್ತಾನದಿಂದ ರೇರ್, ಬಾಂಗ್ಲಾ ಏನು ಜಾಸ್ತಿ ಬಂದವ್ರೆ. ಸೊ ಹಾಗಾಗಿ ಮೊದಲು EVM ಯುದ್ಧ ಮಾಡೋರು, ಈಗ ವೋಟರ್ಸ್ ID ಡಿಲೀಟ್ ಅನ್ನೋದ್ರ ಬಗ್ಗೆ ಯುದ್ಧ ನಡೀತಿದೆ. ಇದು ಯಾವಾಗ ಮುಗಿಯುತ್ತೋ ಗೊಂದಲ ಗೊತ್ತಿಲ್ಲ. ಇಂಡಿಯಾದವ್ರಿಗೆ ವೋಟರ್ಸ್ಗೆ ಸವಲತ್ತು ಕೊಡೋಕ್ಕಾಗ್ತಿಲ್ಲ, ಇನ್ನು ಬಾಂಗ್ಲಾದವ್ರು ಕರ್ಕೊಂಡು ಬಂದು ಏನು ಮಾಡೋದು. ಸೊ ಇವರು ಹೇಳೋದು ಬಿಜೆಪಿಯವರು ಅದು ಅಕ್ರಮ ಬಾಂಗ್ಲಾ ವಲಸಿಗರದ್ದು ಎಲ್ಲ ಡಿಲೀಟ್ ಆಗಿರ್ಬೋದು, ಇಲ್ಲದೇ ಇರೋ ಡಿಲೀಟ್ ಆಗಿರ್ಬೋದು ಅಂತ. ಬಟ್ DK ಶಿವಕುಮಾರ್ ನನ್ನ ತಮ್ಮ ಅವರ ಕ್ಷೇತ್ರದಲ್ಲಿ ಆಗಿದೆ ಗ್ರಾಮಾಂತರದಲ್ಲಿ ಅಂತ ಅವ್ರ ವಾದ, ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ DK ಶಿವಕುಮಾರ್ ಅವ್ರ ಮಾತನ್ನ. 5 ಲಕ್ಷ ಓಟ, 2.5 ಲಕ್ಷದಲ್ಲಿ DK ಸುರೇಶ್ ಸೋತಿದ್ದಾರೆ. 2.5 ಲಕ್ಷ ಮುಸಲ್ಮಾನ ಮತಗಳನ್ನ ಡಿಲೀಟ್ ಮಾಡಿದ್ರೆ ಅದು ಹೆಚ್ಚು ಕಮ್ಮಿ ಇದಕ್ಕೆ ಬರಬೇಕಾಗಿತ್ತು ಅಲ್ವಾ. ಅವೆಲ್ಲ ಸಾಧ್ಯ ಇಲ್ಲ. ಬಟ್ ಇದು ರಾಹುಲ್ ಗಾಂಧಿ ಟೀಮ್ ಅವ್ರ ಪ್ರಕಾರ ಶಿವಾಜಿನಗರದ ಇದು ಓಕೆ. ಬಟ್ ಅವ್ರ ಅಡ್ರೆಸ್ಸೇ ಇಲ್ಲ ಅಂದ್ರೆ ಹೆಂಗೆ ಮತ್ತೆ ಅಲ್ಲಿ ಕುಲ ಗೋತ್ರ ಅಡ್ರೆಸ್ಸು ದಿಕ್ಕು ದೆಸೆ ಎಲ್ಲರಿದೆ ಡಿಲೀಟ್ ಮಾಡಲೇಬೇಕಲ್ಲ.
ಅಯ್ಯೋ ದೇವ್ರೆ, ಅದು ಹೆಂಗಾಯ್ತದೆ? ಏನೇವು ಇದ್ರ ಬಗ್ಗೆ ಏನು ಹೇಳ್ತೀರಿ? ವೋಟರ್ ID ಡಿಲೀಟ್ ಮಾಡಿ BJP ಅವರು ಗೆಲ್ತಿದ್ದಾರೆ ಅನ್ನೋ ಆರೋಪ ಬ್ಯಾಂಗ್ಳೂರು ಸೆಂಟ್ರಲಲ್ಲೇ ಆಗಿದೆ ಅನ್ನೋ ರಾಹುಲ್ ಗಾಂಧಿ ಟೀಮ್ನ ಪ್ರಸ್ತಾಪ, ನನ್ನ ತಮ್ಮನ ಕ್ಷೇತ್ರದಲ್ಲಿ ಹಿಂಗೆ ಆಗಿತ್ತು ಅನ್ನೋ DK ಶಿವಕುಮಾರ್ ಅವ್ರ ವಾದ. ತಮ್ಮ ಅಭಿಪ್ರಾಯ ಒಂದಿರುತ್ತೆ, ಹಿಂಗಲ್ಲ ಹಿಂಗೆ ಅಂತ. ತಮ್ಮ ಒಪಿನಿಯನ್ ಏನು ರಾಹುಲ್ ಗಾಂಧಿ ಅವರ DK ಶಿವಕುಮಾರ್ ಆರೋಪಕ್ಕೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.